ಬಂಗಾರದ ಮನುಷ್ಯ ಪಿಕ್ಚರು ಇಷ್ಟೊಂದು ಚೆನ್ನಾಗಿ ಓಡ್ತಲ್ರಿ ಅಣ್ಣವ್ರೆ ಅಂತೇಳಿ ಉಪೇಂದ್ರ ಅವರು ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ, ಅಣ್ಣ ಬಂಗಾರದ ಮನುಷ್ಯಗೆ ಇನ್ನೂ ಟಿಕೆಟ್ ಹೋಗ್ತಾ ಇದೆಯಲ್ಲ, ವರ್ಷಾನ್ಗಟ್ಲೆ ಓಡಿದ್ರು ಇದಕ್ಕೆ ಡಿಮ್ಯಾಂಡ್ ತುಂಬ ಇದೆ ಅಂದರೆ, ಅಯ್ಯೋ ನಾವೆಲ್ಲ ಅಲ್ಲಿ ಹೊಟ್ಟೆಪಾಡಿ ಕೆಲಸ ಮಾಡಿದ್ದೀವಪ್ಪ. ಅಲ್ಲಿ ಒಂದು ಸಭೆ ಸೀನ್ ಇತ್ತು, ಒಂದು ಮನೆ ಒಂದು ಸೀನ್ ತೆಗಿತಾರೆ. ಆ ಸೀನ್ನಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ. ಆ ಸೀನಲ್ಲಿ ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಣ್ಣ ಹುಡುಗ ಕಾಕಿ ಚಡ್ಡಿ ಹಾಕೊಂಡು ಅವನಿಗೆ ಸರಿ ಸರಿ ಅಂದಿರಬೇಕು, ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ. ಅವನ ಅದೃಷ್ಟದಿಂದ ನಮಗೆ ಅದೃಷ್ಟ ಯಾಕೆ ಬಂದಿರಬಾರ್ದು ಅಂತ ರಾಜ್ಕುಮಾರ್ ಅವರು ಹೇಳಿರೋ ಮಾತಿದೆ. ಅಲ್ಲಿಗೆ ಯೋಚನೆ ಮಾಡಿ, ನನ್ನ ಅದೃಷ್ಟ, ಭಾರತೀಯವರ ಅದೃಷ್ಟ, MP ಶಂಕರಣ್ಣವ್ರ ಅದೃಷ್ಟ ಅನ್ಲಿಲ್ಲ ಅವರು. ಆ ಓಡೋಗಿದ್ದಾನಲ್ಲ ಅವ್ರ ಅದೃಷ್ಟ ನಮಗೆ ಬಂದಿದೆ ಅಂತ. ಅಷ್ಟು ನಯ ವಿನಯ, ಒಂದು ಹೀರೋ ಆದವ್ರಿಗೆ ಆ ನಯ ವಿನಯ ಬರಬೇಕು, ಆ ಸಾಧನೆ ಬರಬೇಕು, ಅವಾಗ ಮಾತ್ರ ಅವರು ಹೀರೋ ಆಗಕ್ಕೆ ಸಾಧ್ಯ. ಅಮ್ಮ ಇವತ್ತು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ. ಈ ಕರುಳು ಏನನ್ನತ್ತೆ ಗೊತ್ತಾ, ಒಬ್ಬನು ಹೆಂಡತಿನ ಕಾಯಿಲೆ ಇದೆ ಅಂತ ವಾಸಿ ಮಾಡೋದಕ್ಕೆ ನಿಮ್ಮ ಅಮ್ಮನ ಕರಡು ತಗೊಂಡು ಬಾ ಅಂತ ಹೇಳಿದಾಗ ಅವನು ಅವ್ರ ಅಮ್ಮನ ಇದು ಹೊಟ್ಟೆ ಕೊಯ್ದು ಕರಳೆಲ್ಲ ತಗೊಂಡೋಗ್ತಾ ಇದ್ದ. ಓಡಿ ಓಡಿ ಹೋಗ್ಬೇಕಾದ್ರೆ ದಬಲ್ ಅಂತ ಬಿದ್ದುಬಿಟ್ಟ. ಅವಾಗ ಅಯ್ಯೋ ಗಾಯ ಆಯ್ತಲ್ಲ ಅಂತ ಹೇಳ್ಬೇಕಾದ್ರೆ ಆ ಕರುಳು ಹೇಳ್ತಂತೆ, ಮಗನೇ ನಿಧಾನಕ್ಕೆ ಹೋಗು, ನಿನಗೇನಾರು ಒಂಚೂರು ನೋವಾಗಿದೆ, ಈ ಕರುಳು ಭಾಳ ಅಳ್ತೈತಿ, ಅದಕ್ಕೆ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಂತೆ. ಆ ತಾಯಿ ಕರುಳು ಅಷ್ಟು ದೊಡ್ಡ ಕರಳದು, ಅದು ಇವತ್ತು ತ್ಯಾಗ ಮಾಡಿ ಆ ಮಗನಿಗೆ ಮುಂದೆ ಬರಲಿ, ಅವನು ಜಯಿಸ್ಲಿ ಅಂತ ಹೇಳಿ ತನ್ನ 35 ವರ್ಷ ಸೇವೆಗೆ ಶಿಕ್ಷಕಿಯಾಗಿ ಸೇವೆ ಮಾಡಿರೋ ದುಡ್ಡೆಲ್ಲ ಅವನಿಗೆ ಕೊಟ್ಟಿದ್ದಾಳೆ, ದಾರೆ ಇರ್ತಿದ್ದಾಳೆ, ರಕ್ತ ಸೋಸಿದ್ದಾಳೆ. ಆಕೆಗೆ ಒಂದು ಜಯ ಆಗಲಿ, ಆಕೆ ಫೋಟೋ ಇಟ್ಟು ಅವನು ಪೂಜೆ ಮಾಡಿದ್ರೆ ಅವನು ನಿಜವಾಗ್ಲೂ ದೊಡ್ಡ ಹೀರೋ.